ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಕಾಂಗ್ರೆಸ್ ನಾಯಕರ ಬೆನ್ನು ಬಿಡದೆ ಕಾಡ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಜಾರಿ ನಿರ್ದೇಶನಾಲಯ ಕೇವಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನಷ್ಟೇ ಅಲ್ಲ, ಹಲವು ಕಾಂಗ್ರೆಸ್ ನಾಯಕರುಗಳ ಹೆಸರನ್ನ ಕೂಡ ಉಲ್ಲೇಖಿಸಿದೆ. ಇದರಲ್ಲಿ ಪ್ರಮುಖವಾಗಿ ಡಿಕೆ ಬ್ರದರ್ಸ್ ಹೆಸರು ಕೂಡ ಉಲ್ಲೇಖ ಆಗಿದ್ದು, ಡಿಕೆ ಬ್ರದರ್ಸ್ಗೆ ಇಡಿ ಉರುಳು ಸುತ್ತಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಮ್ಮ ಮಗನ ವಿರುದ್ಧ 142 ಕೋಟಿ ದುರ್ಬಳಕೆ ಆರೋಪ. ಇದೇ ಆರೋಪವೀಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಉರುಳಾಗಿದೆ. ಕಳೆದ ವಾರವಷ್ಟೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಹೂಡಿಕೆದಾರರ ಹಣ ನುಂಗಿದ್ದಾರೆ ಅಂತ ಇಡಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹೇಳಿದ್ರು. ಇದೀಗ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಹೆರಾಲ್ಡ್ ಪ್ರಕರಣ ಡಿಕೆ ಬ್ರದರ್ಸ್ ಹೆಗಲೇರಿದೆ. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಡಿಕೆ ಬ್ರದರ್ಸ್ 2.5 ಕೋಟಿ ದೇಣಿಗೆ. ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಕೈ ನಾಯಕರ ಹೆಸರು ಬಹಿರಂಗ. ದೇಣಿಗೆ ಕೊಡೋದು ತಪ್ಪ? ನಾವೇನ್ ಕದ್ದು ಕೊಟ್ಟಿದೀವಾ? ನಾಯಕರುಗಳ ಮೇಲೆ ಆರೋಪಗಳನ್ನ ಹೊರಿಸಲಿಕ್ಕೋಸ್ಕರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನ್ಯಾಷನಲ್ ಹೆರಾಲ್ಡ್ ಕೇಸು ಮುಳ್ಳಾಗಿ ಚುಚ್ಚುತ್ತಾ ಇದೆ. ಆದಾಯ ಮೀರಿದ ಆಸ್ತಿ ಗಳಿಕೆ, ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಲುಕಿ ಹೈರಾಣಾಗಿರುವ ಡಿಕೆ ಬ್ರದರ್ಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದೇನಂದ್ರೆ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಇಡಿ ಸಲ್ಲಿಸಿರುವ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಉಲ್ಲೇಖವಾಗಿದೆ. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಯಂಗ್ ಇಂಡಿಯಾಗೆ ದೊಡ್ಡ ಪ್ರಮಾಣದ ದೇಣಿಗೆ ನೀಡಿದ್ದಾರೆ ಅಂತ ಇಡಿ ಹೇಳಿದೆ. ಹಾಗಾದ್ರೆ ಡಿಕೆ ಬ್ರದರ್ಸ್ ನೀಡಿರೋ ದೇಣಿಗೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ, ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ 25 ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಒಡೆತನದ ಶಿಕ್ಷಣ ಸಂಸ್ಥೆಯಿಂದ ಯಂಗ್ ಇಂಡಿಯಾಗೆ 2 ಕೋಟಿ ದೇಣಿಗೆ ನೀಡಲಾಗಿದೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಯಂಗ್ ಇಂಡಿಯಾ ಸಂಸ್ಥೆಗೆ 25 ಲಕ್ಷ ದೇಣಿಗೆ ನೀಡಿದ್ದಾರೆ ಅಂತ ಇಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ದೇಣಿಗೆ ನೀಡಿರೋದನ್ನ ಒಪ್ಪಿಕೊಂಡಿರೋ ಡಿಕೆ ಬ್ರದರ್ಸ್ ರಾಜಾರೋಷವಾಗಿ ಹಣ ನೀಡಿದ್ದೀವಿ ಅಂತ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಟ್ರಸ್ಟ್ಗೂ ಹಣ ಕೊಟ್ಟಿದ್ದೀವಿ, ಈ ಬಗ್ಗೆ ಇಡಿ ಕೇಳಿರೋ ಪ್ರಶ್ನೆಗೂ ಉತ್ತರಿಸಿದ್ದೀವಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಹೌದಪ್ಪ, ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಹೌದು, ನಮ್ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನ್ ಕದ್ದು ಕೊಟ್ಟಿದೀವಾ? ರಾಜಾರಷ್ಟುವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಸುಮಾರು 2-2.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳದಂತ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂತ ಉತ್ತರಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನ ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜಕೀಯ ಪಿತೂರಿ ಅಂತ ಕಾಂಗ್ರೆಸ್ ನಾಯಕರ ಕಿಡಿ. ಈ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಏನ್ ಬೇಕಾದ್ರೂ ಮಾಡ್ಲಿ, ಎಲ್ಲ ತರದ ಸಹಕಾರ ಈಗಾಗಲೇ ಕೊಟ್ಟಿದ್ದೀವಿ, ಮುಂದಕ್ಕೂ ಕೊಡ್ತೀವಿ. ಅಲ್ಲ, ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆಯಾ ಕಾಂಗ್ರೆಸ್ ಮುಖಂಡರ ಮೇಲೆ? ಇನ್ನೇನಿದೆ, ಎಲ್ಲ ರಾಜಕಾರಣ. ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ. ಕೇವಲ ಡಿಕೆ ಬ್ರದರ್ಸ್ ಮಾತ್ರವಲ್ಲ, ಹಲವು ಕಾಂಗ್ರೆಸ್ ನಾಯಕರು ಹಣ ಸಂದಾಯ ಮಾಡಿದ್ದಾರೆ. ಅವರ ಹೆಸರೆಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ 4 ಕಾಂಗ್ರೆಸ್ ನಾಯಕರಿಂದ ದೇಣಿಗೆ ಸಂಗ್ರಹಿಸಿ ಒಟ್ಟು 80 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಅಂತ ಇಡಿ ಹೇಳಿದೆ. ಹಾಗೆ ಕಾಂಗ್ರೆಸ್ ನಾಯಕರಾದ ಗಾಲಿ ಅನಿಲ್ ಕುಮಾರ್ 20 ಲಕ್ಷ ನೀಡಿದ್ರೆ, ಸುದರ್ಶನ್ 15 ಲಕ್ಷ ನೀಡಿದ್ದಾರೆ. ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ 25 ಲಕ್ಷ, ತೆಲಂಗಾಣ ಕಾಂಗ್ರೆಸ್ ನಾಯಕ ಅಲಿ ಶಬೀರ್ 20 ಲಕ್ಷ ದೇಣಿಗೆ ನೀಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ದೇಣಿಗೆ ನೀಡಿದ್ದು ಹೇಗೆ? ಯಂಗ್ ಇಂಡಿಯಾಗೂ ಸೋನಿಯಾಗೂ ರಾಹುಲ್ಗೂ ಇರೋ ನಂಟೇನು ಅದನ್ನೇ ತೋರಿಸ್ತೀವಿ ನೋಡಿ. ನ್ಯಾಷನಲ್ ಹೆರಾಲ್ಡ್ ಒಂದು ಇಂಗ್ಲಿಷ್ ದಿನಪತ್ರಿಕೆಯಾಗಿದ್ದು, ಇದನ್ನ 1938ರಲ್ಲಿ ಜವಾಹರ್ಲಾಲ್ ನೆಹರು ಸ್ಥಾಪಿಸಿದ್ರು.
ಈ ಪತ್ರಿಕೆ ನಡೆಸುತ್ತಿದ್ದ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಅರ್ಥಾತ್ ಎಜೆಎಲ್ ಆರ್ಥಿಕ ಸಮಸ್ಯೆಯಿಂದ 2008ರಲ್ಲಿ ಪತ್ರಿಕೆಯನ್ನ ಸ್ಥಗಿತಗೊಳಿಸಿತ್ತು. ಆಗ ಕಾಂಗ್ರೆಸ್ ಎಜೆಎಲ್ಗೆ 90 ಕೋಟಿ 25 ಲಕ್ಷ ರೂಪಾಯಿಯನ್ನ ಸಾಲ ನೀಡಿತು. ಆಗ ಯಂಗ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಗೆ ಎಜೆಎಲ್ನ ಆಸ್ತಿಯನ್ನ ಕೇವಲ 50 ಲಕ್ಷ ರೂಪಾಯಿಗೆ ವರ್ಗಾವಣೆ ಮಾಡಿದ ಆರೋಪವಿದೆ. ಎಜೆಎಲ್ ಆಸ್ತಿ 2,000 ಕೋಟಿ ಮೌಲ್ಯ ಇದೆ ಅಂತ ಬಿಜೆಪಿಯ ಸುಬ್ರಮಣಿಯನ್ ಸ್ವಾಮಿ ಆರೋಪಿಸಿದ್ರು. ಇದೇ ಯಂಗ್ ಇಂಡಿಯಾದಲ್ಲಿ ಸೋನಿಯಾ ರಾಹುಲ್ ಷೇರು 76%ರಷ್ಟಿದೆ. ಸೋನಿಯಾ ರಾಹುಲ್ ಅತಿ ಹೆಚ್ಚು ಷೇರು ಹೊಂದಿರೋ ಸಂಸ್ಥೆಗೆ ಕೈ ನಾಯಕರು ದೇಣಿಗೆ ನೀಡಿದ್ದಾರೆ. ದೇಣಿಗೆ ತಗೊಂಡು ಅಕ್ರಮವಾಗಿ ಆದಾಯ ಗಳಿಸಿದ ಆರೋಪವು ಸೋನಿಯಾ ರಾಹುಲ್ ಮೇಲಿದೆ. ಅಲ್ಲದೆ 751 ಕೋಟಿ ರೂಪಾಯಿಯನ್ನ ಇಡಿ ಜಪ್ತಿ ಮಾಡೋ ಮುನ್ನವೇ 142 ಕೋಟಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾಗಿ ಇಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದೆ. ಇಲ್ಲಿ ದೇಣಿಗೆ ಕೊಟ್ಟಿದ್ದು ತಗೊಂಡಿದ್ದು ತಪ್ಪು ಅಂತ ಇಡಿ ಚಾರ್ಜ್ ಶೀಟ್ ನಲ್ಲಿ ಹೇಳಿಲ್ಲ. ಡಿಕೆ ಬ್ರದರ್ಸ್ ಕೂಡ ದೇಣಿಗೆ ನೀಡಿ ಅದಕ್ಕೆ ಲೆಕ್ಕವನ್ನು ಇಡಿ ಮುಂದೆ ಇಟ್ಟಿದ್ದಾರೆ. ಆದರೆ ಅಕ್ರಮವಾಗಿ ಆದಾಯ ಗಳಿಸಲು ಯಂಗ್ ಇಂಡಿಯಾ ಸಂಸ್ಥೆ ದೇಣಿಗೆ ಪಡೆದುಕೊಂಡು ಕೈ ನಾಯಕರನ್ನ ಬಲಿಪಶು ಮಾಡಿಕೊಳ್ಳಲಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಹರೀಶ್, ಟಿವಿ9, ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.